ಎಲ್ಲರಿಗೂ ನಮಸ್ಕಾರ. ಈ ಮಿಥುನ ರಾಶಿಯವರು ಮಾತಿನಲ್ಲಿ ತುಂಬಾನೇ ನಿಪುಣರು ಹಾಗೂ ಮೇಧಾವಿಗಳು. ಈ ರಾಶಿಯವರು ತುಂಬಾನೇ ಬುದ್ಧಿವಂತರು ಅಂತಾನೆ ಹೇಳ್ಬೋದು. ಉತ್ಸಾಹವಂತರು ಕೂಡ ಆಗಿರ್ತಾರೆ. ಈ ರಾಶಿಯವರು ಯಾವಾಗಲೂ ಕೂಡ ಸುಂದರವಾಗಿರಬೇಕು ಅನ್ನೋ ತರನೇ ಮನೋಭಾವನೆ ಇಟ್ಕೊಂಡಿರ್ತಾರೆ. ಇವ್ರ ಮಾತಿಗೆ ಯಾರೂ ಕೂಡ ಎದುರು ಮಾತು ಕೊಡೋಕೆ ಆಗೋದೇ ಇಲ್ಲ. ಆ ರೀತಿ ಈ ರಾಶಿಯವರು ಇರ್ತಾರೆ ಅಂತಾನೆ ಹೇಳ್ಬೋದು. ಅಂತಹ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮಿಥುನ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ನೋಡೋದಾದರೆ, ಈ ಮಿಥುನ ರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ತುಂಬಾನೇ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಈ ರಾಶಿಯವರು ಇಷ್ಟು ದಿನ ಸಾಕಷ್ಟು ರೀತಿಯಾದಂತಹ ಕಷ್ಟ, ದುಃಖ, ನೋವು ಎಲ್ಲವನ್ನು ಕೂಡ ನೋಡಿಕೊಂಡು ಬಂದೇ ಇರ್ತೀರಾ. ಆದರೆ ಈ ತಿಂಗಳಲ್ಲಿ ಅವೆಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ತಿಂಗಳಲ್ಲಿ ನಿಮಗೆ ಗ್ರಹಗಳ ಸ್ಥಾನ ಅನ್ನೋದು ತುಂಬ ಚೆನ್ನಾಗಿರೋದ್ರಿಂದ ನೀವು ಬಹಳಾನೇ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಗುರುಗ್ರಹ ನಿಮಗೆ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಗುರುಗ್ರಹ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಅದ್ಭುತವಾಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಕಲಹಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಇನ್ನು ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ. ಹಣಕಾಸಿನಲ್ಲಿ ವೃದ್ಧಿ ಅನ್ನೋದನ್ನ ನೀವು ಕಾಣ್ತೀರಾ. ಇನ್ನು ವಾಕ್ಸ್ಥಾನದಲ್ಲೂ ಕೂಡ ಗುರು ಇರೋದ್ರಿಂದ ನಿಮ್ಮ ಮಾತಿನ ಮುಖಾಂತರ ಏನಾದರೂ ಜಗಳಗಳಾಗಿದ್ರೆ, ಇಲ್ಲ ಮಾತಿನ ಮುಖಾಂತರ ಏನಾದರೂ ಕೆಲಸಗಳಾಗಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಇವೆಲ್ಲವೂ ಕೂಡ ಈಡೇರುತ್ತೆ. ಈ ಸಮಯದಲ್ಲಿ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ನೀವು ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ. ಈ ಟೈಮು ಪರ್ಫೆಕ್ಟ್ ಆಗಿದೆ. ನೀವೇನಾದರೂ ಹೊಸದಾಗಿ ಸ್ಟಾರ್ಟಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಶುರು ಮಾಡಿ, ಎಲ್ಲವೂ ಕೂಡ ಆಗೇ ಆಗುತ್ತೆ. ಇನ್ನು ಮದುವೆಗೋಸ್ಕರ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದೀರೋ ಅಂಥವರಿಗೆ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ನನಗೆ ತುಂಬ ವರ್ಷಗಳಿಂದ ಮದುವೆ ಆಗ್ತಿಲ್ಲ, ಒಳ್ಳೆ ವರ ಅಥವಾ ವಧು ಸಿಗ್ತಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಮದುವೆ ಆಗ್ತಿಲ್ಲ ಅಂತ ತುಂಬಾನೇ ಯೋಚನೆ ಮಾಡಿ ಒದ್ದಾಡ್ತಿದ್ದೀರಾ? ತಲೆ ಕೆಡಿಸ್ಕೊಳ್ಬೇಡಿ. ಗುರು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಮದುವೆ ಆಗುವಂತಹ ಯೋಗನ ಗುರು ನಿಮಗೆ ಕರುಣಿಸ್ತಿದ್ದಾರೆ. ನೀವು ಈ ಟೈಮಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಒಳ್ಳೆ ವರ ಅಥವಾ ಒಳ್ಳೆ ವಧುನ ಹುಡುಕಿದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ಮದುವೆ ಆಗುವಂತಹ ಭಾಗ್ಯ ನಿಮ್ಮದಾಗತ್ತೆ. ಇನ್ನು ಆರ್ಥಿಕವಾಗಿ ಅಭಿವೃದ್ಧಿ ಕಾಣ್ತೀರಾ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರದೇ ಇರೋ ಕಾರಣ ಆರ್ಥಿಕವಾಗಿಯೂ ಕೂಡ ನೀವು ಅಭಿವೃದ್ಧಿನ ಹೊಂದುತ್ತೀರಾ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಾಲಗಳಾಗೋದು, ಆರ್ಥಿಕವಾಗಿ ನಷ್ಟ ಆಗೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಇನ್ನು ಮಾತಿನ ಮುಖಾಂತರ ಜಯ ಅನ್ನೋದು ಇದ್ದೇ ಇರುತ್ತೆ. ನೀವೇನಾದರೂ ಮಾತಾಡ್ತಿದ್ದೀರಾ ಅಂದರೆ ಆ ಮಾತಿಗೆ ತಕ್ಕನಾದ ಬೆಲೆ ಅನ್ನೋದು ಸಿಗುತ್ತೆ. ಆ ಬೆಲೆ ಅನ್ನೋದು ಸಿಗೋದ್ರಿಂದ ಮಾತಿನ ಮುಖಾಂತರ ನಿಮಗೆ ಜಯ ಆಗುತ್ತೆ, ಎಲ್ಲ ಕೆಲಸ ಕೂಡ ಆಗೋಗುತ್ತೆ. ಇನ್ನು ಕೇತುವಿನಿಂದ ಹಾರ್ಡ್ ವರ್ಕ್ ಮಾಡಿದ್ರೆ ಜಯ ಕೊಡ್ತಾರೆ. ಕೇತು ಹೇಳ್ತಿದ್ದಾರೆ, ನೀನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡು, ಆಗ ಖಂಡಿತವಾಗಿಯೂ ಕೂಡ ನೀನೇನು ಅನ್ಕೋತೀಯೋ ಅಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ನಿನಗೆ ಸಕ್ಸಸ್ನ ಕೊಡ್ತೀನಿ ಅಂತ ಕೇತು ಗ್ರಹ ಹೇಳ್ತಿದ್ದಾರೆ. ಈ ಟೈಮಲ್ಲಿ ನೀವೇನಾದ್ರು ಶ್ರಮ ಪಟ್ಟು ಕೆಲಸನ ಮಾಡಿದ್ರಿ ಅಂದರೆ ಆ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಭಾಗ್ಯ, ಲಾಭ ನಿಮ್ಮದಾಗತ್ತೆ. ಇನ್ನು ಶುಕ್ರ ಯೋಗಕಾರಕನಾಗಿರೋದ್ರಿಂದ ಸಂತಾನ ಭಾಗ್ಯ ಯೋಗ ಇದೆ. ಯಾರು ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷೆ ಮಾಡ್ತಿದ್ರೋ, ಮದುವೆ ಆಗಿ ತುಂಬ ವರ್ಷಗಳಾಯಿತು, ಇಲ್ಲ ಅಂದರೆ ಇವಾಗ ನನಗೆ ಸಂತಾನ ಭಾಗ್ಯ ಬೇಕು ಅಂತ ಯಾರ್ಯಾರು ಅಪೇಕ್ಷೆ ಮಾಡ್ತಿದ್ದೀರಾ ಈ ಟೈಮಲ್ಲಿ ನೀವು ಟ್ರೈ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ಶುಕ್ರನಿಂದ ಸಂತಾನ ಭಾಗ್ಯ ನಿಮಗೆ ಕರುಣಿಸ್ತಾರೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅನ್ನೋದು ಇರುತ್ತೆ. ಈ ಮಿಥುನ ರಾಶಿಯ ಮಕ್ಕಳಿಗೆ, ಮಿಥುನ ರಾಶಿಯವರು ಯಾರ್ಯಾರಿದ್ದೀರೋ ಅವ್ರ ಮಕ್ಕಳಿಗೆ ಖಂಡಿತವಾಗಿಯೂ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿ ಅನ್ನೋದು ಇರುತ್ತೆ. ವಿದ್ಯೆಯಲ್ಲಿ ನಿಮ್ಮ ಮಕ್ಕಳು ಚತುರರಾಗ್ತಾರೆ, ಪ್ರಗತಿನ ಹೊಂದುತ್ತಾರೆ. ಅವ್ರ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಪ್ಪ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ಒಳ್ಳೆ ಮಾರ್ಕ್ಸ್ನೇ ತೆಗಿತಾರೆ ಅಂತ ಹೇಳ್ಬೋದು.
ಕುಜಗ್ರಹ ಮತ್ತು ರವಿಗ್ರಹ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಒಳ್ಳೆ ರೀತಿಯ ಬೆಳವಣಿಗೆ ಮತ್ತು ಬದಲಾವಣೆಯನ್ನು ಕಾಣಬಹುದು. ಕುಜ ಮತ್ತು ರವಿಗ್ರಹದಿಂದಲೂ ಕೂಡ ನಿಮಗೆ ಸಾಕಷ್ಟು ಒಳಿತಾಗುತ್ತೆ. ಇನ್ನು ಭೂಮಿ ವಿಚಾರದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರೋ ಅಥವಾ ಭೂಮಿನ ತಗೋಬೇಕು ಅಂತ ಏನಾದರೂ ಅನ್ಕೋತಿದ್ದೀರೋ, ಇಲ್ಲ ಅಂದರೆ ಇರೋ ಭೂಮಿನ ಮಾರಬೇಕಪ್ಪ ಅಂತ ಏನಾದರೂ ಅನ್ಕೋತಿದ್ರೆ ಅದಕ್ಕೆ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ರಿಯಲ್ ಎಸ್ಟೇಟ್ ಕೆಲಸ ಮಾಡೋರಿಗೆ ಡಬಲ್ ಹಣ ಅನ್ನೋದು ಬಂದೇ ಬರುತ್ತೆ. ಇನ್ನು ತಗೋಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಭೂಮಿಗೆ ಕೈ ಹಾಕ್ಬೋದು. ತಗೊಳ್ಳುವಂತಹ ಸಂದರ್ಭ ನಿಮಗೆ ಎದುರಾಗುತ್ತೆ. ಇನ್ನು ರೈತರಿಗೂ ಕೂಡ ವಿಪರೀತವಾದಂತಹ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ರೈತಾಪಿ ವರ್ಗದಲ್ಲಿ ಕೆಲಸ ಮಾಡ್ತಿದ್ದೀರೋ, ವ್ಯವಸಾಯ ಮಾಡ್ತಿದ್ದೀರೋ ಅಂಥವರಿಗೆ ವಿಪರೀತವಾದಂತಹ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ದೂರ ಪ್ರಯಾಣಕ್ಕೆ, ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರುತ್ತೆ. ನೀವೇನಾದರೂ ಹೈಯರ್ ಸ್ಟಡಿ ಮಾಡಬೇಕು, ನಾನು ವಿದೇಶಕ್ಕೆ ಹೋಗಿ ಸ್ಟಡಿ ಮಾಡಬೇಕು ಅಥವಾ ಬೇರೆ ಕಡೆ ದೂರ ಎಲ್ಲಾದರೂ ಹೋಗಿ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ಸ್ಟಡಿನ ಮಾಡ್ತೀರಾ. ಹಾಗೆಯೇ ರೈತರಿಗೆ ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ಮೊತ್ತ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಈ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲಗಳು ಇದ್ದೇ ಇರುತ್ತೆ. ಹಾಗಾದರೆ ನನ್ನ ಜೀವನದಲ್ಲಿ ಏನು ಕೆಟ್ಟದ್ದೇ ಆಗಲ್ವಾ, ಎಲ್ಲವೂ ಕೂಡ ಸರಾಗವಾಗಿ ನಡೆದೋಗುತ್ತಾ ಅಂತ ನೋಡೋದಾದರೆ ರಾಹುವಿನಿಂದ ತಂದೆಯ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ. ಈ ಮಿಥುನ ರಾಶಿಯವರು ಯಾರ್ಯಾರಿದ್ದೀರೋ ಅವರು ತಮ್ಮ ತಂದೆಯ ವ್ಯವಹಾರಗಳಲ್ಲಿ ಹಾಗೂ ತಂದೆಯ ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ತಂದೆಯ ಕೆಲಸಗಳಲ್ಲಿ ನೀವು ಗಮನನ ವಹಿಸಲಿಲ್ಲ ಅಂದರೆ ಆ ಕೆಲಸಗಳಲ್ಲಿ ನಷ್ಟನ ಅನುಭವಿಸ್ತೀರಾ. ಇನ್ನು ಶನಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಸ್ಥಳಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಈ ರಾಶಿಯವರಿಗೆ ಶನಿಗ್ರಹ ನೀಚನಾಗಿರೋದ್ರಿಂದ ಕರ್ಮಸ್ಥಾನದಲ್ಲಿರೋದ್ರಿಂದ ನೀವು ಏನೇ ಒಂದು ಕೆಲಸ ಮಾಡ್ತೀರಿ, ನಿಮ್ಮ ಕೆಲಸದ ಹತ್ರ, ನಿಮ್ಮ ಸಹೋದ್ಯೋಗಿಗಳ ಹತ್ರ ಚೆನ್ನಾಗಿರಿ, ನಿಮ್ಮ ಬಾಸ್ ಹತ್ರ ಚೆನ್ನಾಗಿರಿ, ಹಾಗೆ ನಿಮ್ಮ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿ ಅಂತಾನೆ ಹೇಳ್ತೀನಿ. ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಗುರಿಯಾಗ್ತೀರಾ. ಸಂಬಂಧವಿಲ್ಲದ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಹಾಕೋಕೆ ಹೋಗಬೇಡಿ. ನಿಮಗೆ ಆ ಕೆಲಸದಿಂದ ಏನೂ ಆಗಬೇಕಾಗಿಲ್ಲ ಅಂತಹ ವಿಷಯಗಳಿಗೆ ನೀವು ತಲೆ ಹಾಕೋಕೆ ಹೋಗಬೇಡಿ. ಆವಾಗ ನಿಮ್ಮ ಕೆಲಸಗಳೇ ಹಾಳಾಗೋಗುತ್ತೆ. ಇವಾಗ ಮೂರನೇ ವ್ಯಕ್ತಿಗಳು ಏನೇನೋ ಜಗಳ ಆಡ್ತಿರ್ತಾರೆ, ನೀವು ಮಧ್ಯ ಹೋಗಿ ಇಬ್ಬರು ಜಗಳ ಆಡ್ತಿರೋದತ್ರ ನೀವು ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ನಿಮಗೇನು ಗೊತ್ತಿಲ್ಲ ಅನ್ನೋ ಥರ ಯಾವುದೇ ವಿಚಾರಕ್ಕೂ ಕೂಡ ತಲೆ ತೂಗಿಸ್ತೇನೆ ಸೈಲೆಂಟಾಗಿದ್ಬೇಡಿ. ಇನ್ನು ಅನ್ನೆಸೆಸರಿ ಜಗಳ ಅನ್ನೋದು ಬೇಡವೇ ಬೇಡ. ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ನಾನು ದುರಹಂಕಾರದಿಂದ ಮೆರೆದು ಬಿಟ್ರೆ ಖಂಡಿತವಾಗಿಯೂ ಕೂಡ ಭಗವಂತ ಮೆಚ್ಚಲ್ಲ. ನಮ್ಮ ಅಹಂಕಾರ ಅನ್ನೋದು ನಮ್ಮನ್ನೇ ತುಳಿಯುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅನ್ನೆಸೆಸರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರ ಹತ್ರನೂ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಹೊಂದಾಣಿಕೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಶನಿ ಶಾಂತಿಗಾಗಿ ಪ್ರತಿ ಶನಿವಾರ ಮತ್ತು ಮಂಗಳವಾರ ಶನಿಯ ದೇವಾಲಯಕ್ಕೆ ಹೋಗಿ ಇನ್ನು ಹನುಮಾನ್ ಚಾಲೀಸನ ಪಠನೆ ಮಾಡ್ಕೊಳ್ಳಿ. ನೀವು ಇವೆರಡು ಕೆಲಸ ಮಾಡಿದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು, ಯಾವೆಲ್ಲ ಅಶುಭ ಫಲಗಳು, ಅದಕ್ಕೆ ಪರಿಹಾರಗಳೇನಿತ್ತು ಅಂತ. ನಿಮ್ಮದು ಕೂಡ ಮಿಥುನ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.